ಮಿಥಿಲಾಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ? ಅವಳು ಫ್ರೆಂಡ್ ಆಗಿ ನನ್ನ ಲೈಫಲ್ಲಿ ಬಂದವಳು. ಹೆಂಡತಿ ಆದಮೇಲೆ ನನ್ನ ಲೈಫ್ನೇ ಕಲರ್ಫುಲ್ ಮಾಡಿದ್ದಾಳೆ. ಅವಳು ನನಗೋಸ್ಕರ ಮಾಡಿರೋ ಸ್ಯಾಕ್ರಿಫೈಸಸ್ ಒಂದೆರಡಲ್ಲ. ಅವಳಿಗೋಸ್ಕರ ಇಂಥ ಸೆಲೆಬ್ರೇಷನ್ಸ್ ಎಷ್ಟು ಮಾಡಿದ್ರು ಕಮ್ಮಿನೇ. ದತ್ತು ನನ್ನ ಖುಷಿಗೋಸ್ಕರ ನನ್ನ ರೇಗ್ಸ್ವಾಗ್ಲೂ ಸುಮ್ಮನೆ ಇರ್ತಾನೆ. ಈಗ ಅವ್ನು ಬಿಟ್ಟಿದ್ದ ಪ್ಲೇಸ್ಗೆ ನಾನು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ, ಅದು ಫ್ರೆಂಡ್ಶಿಪ್ ಡೇ ದಿವಸ. ನಮ್ಮ ಇಡೀ ಗ್ಯಾಂಗ್ಗೆ ನಾಳೆ ಫ್ರೆಂಡ್ಶಿಪ್ ಡೇಗೆ ಸ್ಪೆಷಲ್ ಆಗಿ ವಿಶ್ ಮಾಡ್ತೀನಿ. ನಾನು ದತ್ತುಗೆ ವಿಶ್ ಮಾಡಬೇಕು. ಅವನು ತುಂಬ ಒಳ್ಳೆಯವನು. ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಫ್ರೆಂಡ್ಶಿಪ್ ಡೇಯಿಂದ ನಮ್ಮ ಫ್ರೆಂಡ್ಶಿಪ್ಪು ಶುರು ಆಗಲಿ. ಮಿಥಿಲಾ, ದೊಡ್ಡಪ್ಪ, ನೀವೇನಿಲ್ಲಿ? ಪಾಂಡು, ನೀನು ಕರ್ಕೊಂಬಂದ್ಯಾ? ನಾನಲ್ಲ, ರಂಜಿತ್ ಸರು. ನಾವೆಲ್ಲ ಬರೋದು ಬಿಡು, ನೀನೇನು ಮಾಡ್ತಿದ್ಯಾ ಇಲ್ಲಿ? ವಿರಾಜ್, ನೀನು ಭಜನೆ ಎಲ್ಲ ಮಾಡ್ತಿದ್ದೆ, ಏನಾಗಿದೆ ನಿಂಗೆ? ಸರ್, ಈ ಜಗತ್ತಿನ ಮೋಹನೇ ಬೇಡ ಅಂತ ಎಲ್ಲನೂ ತ್ಯಾಗ ಮಾಡಕ್ಕೆ ಹೋಗ್ತಾ ಇಲ್ಲ ತಾನೇ? ಮಾತಾಡು ವಿರಾಜ್. ಮಿಥಿಲಾ, ನಾನು ಜಸ್ಟ್ ಭಜನೆ ಮಾಡಕ್ಕೆ ಬಂದಿದ್ದೆ, ಅದರಲ್ಲೇನಿದೆ? ಭಜನೆ ಮಾಡಕ್ ಮಾತ್ರ ಬಂದಿದ್ರೆ ಆ ಅಡ್ಗೆಯವಳ ಜೊತೆ ಏನ್ ಮಾತಾಡ್ತಿದ್ದೆ? ವಿರಾಜ್, ನೀನು ಇಲ್ಲಿಗೆ ಒಬ್ಬನೇ ಬಂದಿರೋದಲ್ವಾ? ಅವನೊಬ್ನೇ ಬಂದಿಲ್ಲ, ನಾವೇ ನೋಡಿದ್ವಲ್ಲ ಆ ಅಡ್ಗೆ ಹುಡುಗಿ ಜೊತೆ ಮಾತಾಡೋದನ್ನ. ಹೇಳು, ಏನ್ ನಡೀತಾ ಇದೆ ಅಲ್ಲಿ? ಹೌದು ದೊಡ್ಡಪ್ಪ, ನಾನು ಒಬ್ಬನೇ ಬಂದಿಲ್ಲ. ವಿರಾಜ್, ಅವಳು ನಮ್ಮ ಮನೆ ಕೆಲ್ಸಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಪರಿಚಯ. ಬರೀ ಅವಳು ಮಾತ್ರ ಅಲ್ಲ, ಅವ್ರ ಇಡೀ ಫ್ಯಾಮಿಲಿನೇ ನನಗೆ ಪರಿಚಯ. ಮಲ್ಲಿ ನನಗೆ ಬೆಸ್ಟ್ ಫ್ರೆಂಡ್. ಮಲ್ಲಿ ನಿನ್ ಫ್ರೆಂಡಾ? ಅರುಮನೆ ಅಡ್ಗೆಯವಳ ಜೊತೆ ನೀನ್ ಫ್ರೆಂಡ್ಶಿಪ್ ಮಾಡಿದೀಯಾ? ಹೌದು. ಸೋಪಂದಿ ಅಲ್ವಾ ಮೇಡಮ್? ಯಾಕೆ ನಗ್ತಾ ಇದೀವಿ? ಅಲ್ಲ, ವಿರಾಜ್ ಇಷ್ಟೊಂದು ಸೀರಿಯಸ್ ವಿಷಯ ಹೇಳ್ತಾ ಇದ್ರೆ ನೀನ್ ನಗ್ತಾ ಇದೆಯಲ್ಲ ಮಿಥಿಲಾ, ಏನಾಗಿದೆ ನಿಂಗೆ? ಇವನು ಸೀರಿಯಸ್ಸಾ? ಮಾವ, ವಿರಾಜ್ ತಮಾಷೆ ಮಾಡ್ತಿದ್ದಾನೆ, ನಿಮ್ಗೆ ಗೊತ್ತಾಗಿಲ್ವಾ? ಹೌದಾ? ಹಾಗಾದ್ರೆ ಮಲ್ಲಿನ್ ಫ್ರೆಂಡ್ ಅಂದಿದ್ದು? ವಿರಾಜ್, ಯಾಕೋ ಮಾವಂಗ್ ಪ್ರ್ಯಾಂಕ್ ಮಾಡ್ತಿದ್ಯಾ? ಮಾವ, ಅವನ್ ಪರ್ಸಿಂದಾನೆ ಅಲ್ವಾ ಮಲ್ಲಿ ಆಫೀಸಿಗೆ ಬಂದಿದ್ದು, ನಾನು ಅವಳನ್ನ ಕೆಲ್ಸಕ್ಕೆ ತಗೊಂಡಿದ್ದು. ಅದನ್ನ ಹಿಡ್ಕೊಂಡೆ ಅವನ್ ಕತೆ ಕಟ್ತಿದ್ದಾನೆ. ಅಯ್ಯೋ, ನಿನಗೆ ಗೊತ್ತಾಗೋಯ್ತಾ? ನಿಜಾನವಾಗಿದ್ರೆ ಮಿಥಿಲಾ, ಈ ವಿರಾಜ್ ನಂಬೇಡ. ಮಾವ, ಮಲ್ಲಿ ವಿರಾಜ್ ಮೊದ್ಲೇ ಗೊತ್ತಿದ್ದಿದ್ರೆ ಪರ್ಸ್ನ ವಿರಾಜ್ ಅವಳ ಕೈಯಿಂದ ತಗೊಂಡ್ ಬರ್ತಿದ್ದ. ಅದನ್ ಬಿಟ್ಟು ಮಲ್ಲಿ ವಿರಾಜ್ನ ಹುಡ್ಕೊಂಡು ಆಫೀಸಿಗೆ ಬರ್ತಾನೆ ಇರ್ಲಿಲ್ಲ, ಪರ್ಸ್ನ ನನ್ನ ಕೈಗೆ ತಂದು ಕೊಡ್ತಾನೆ ಇರ್ಲಿಲ್ಲ. ಮತ್ತೆ ಅವಳ ಮನೆಯವ್ರಿಗೆ ನನಗೆ ಪರಿಚಯ ಅಂತಂದ? ಪರಿಚಯ ಇದಾರಲ್ಲ. ಮಲ್ಲಿನ ನಾನು ಕೆಲ್ಸದಿಂದ ತೆಗ್ದಾಗ ವಾಪಸ್ ಮನೆಗೆ ವಿರಾಜೆ ಕರ್ಕೊಂಡು ಬಂದಿದ್ದಲ್ವಾ? ಅದೇ ಮತ್ತೆ, ನಾನೇ ಮಲ್ಲಿ ಮನೆಗೆ ವಿರಾಜ್ ಸರ್ನ ಕರ್ಕೊಂಡೋಗಿದ್ದು. ಸದ್ಯ ಬಚಾವದೆ. ಹಾಗಿದ್ರೆ ನೀ ಅಡ್ಗೆಯವಳ ಜೊತೆ ಬಂದಿದ್ದಲ್ವಾ? ಸರ್, ವಿರಾಜ್ ಸರ್ ಬಂದ್ಮೇಲೆ ಮಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು. ನಾವೇ ಪಾರ್ಕಿಂಗ್ ಅಲ್ಲಿ ನೋಡಿದ್ವಲ್ಲ ಸರ್.
ಮತ್ತೆ ಅವಳ ಹತ್ರ ಏನೋ ಮಾತಾಡ್ತಿರೋ ಹಾಗಿತ್ತು. ಅದೇ ಅವ್ರು ಎಡುವುದನ್ನು ನೋಡಿದೆ, ಅದಕ್ಕೆ ಹುಷಾರು, ನೋಡ್ಕೊಂಡು ನಡೀರಿ ಅಂತ ಹೇಳಕ್ ಹೋದೆ. ಅಷ್ಟೇನಾ? ಅಷ್ಟೇ ದೊಡ್ಡಪ್ಪ. ನೀವೆಲ್ಲ ಪ್ರಸಾದ ತಿಂದ್ರಾ? ಈ ದೇವಸ್ಥಾನದಲ್ಲಿ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ, ಬನ್ನಿ ಟೇಸ್ಟ್ ಮಾಡಿ ನೋಡಿ. ಸರ್, ನಾನು ಪ್ರಸಾದ ತಿಂದೇ ಇಲ್ಲ, ಬನ್ನಿ ಸರ್ ತಿನ್ನೋಣ. ಮಿಥಿಲ, ಒಂದ್ ನಿಮಿಷ. ಇಲ್ಲಿ ನಡೀತಿರೋದನ್ನ ಮನೇಲಿ ಹೇಳಿದ್ರೆ ಆ ಜಯರಾಮಂಗೆ ಅವನ ಮಗ ಪ್ರಸಾದ ಬೇಡೋಷ್ಟು ಚೀಪ್ ಆಗಿದ್ದಾನೆ, ಸ್ಟೇಟಸ್ ಬಿಟ್ಟಿದ್ದಾನೆ ಅಂತ ಗೊತ್ತಾಗತ್ತೆ. ಮಾವ ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ಯಾಕೆ ಮಾಡಬಾರ್ದು? ಆ ಜಯರಾಮ ತನ್ನ ಮಗ ಉತ್ತರಾಧಿಕಾರಿ, ನನ್ನ ಮಗ ವೇಸ್ಟ್ ಅಂತ ಬಿಲ್ಡಪ್ ಕೊಡ್ತಿದ್ದ. ಈಗ ಅವನ ಮಗ ವಿರಾಜು ಸ್ಟೇಟಸ್ ಬಿಟ್ಟಿದ್ದಾನೆ, ಆಧ್ಯಾತ್ಮ ಸೇರ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಅವನು ಏನ್ ಮಾಡ್ತಾನೆ ನೋಡ್ಬೇಕು. ಮಾವ ಅದೆಲ್ಲ ಬೇಕಾ? ಬೇಕು ಕಣಮ್ಮ. ಹಾಗೆ ನೋಡಕ್ ಹೋದ್ರೆ ನನ್ನ ಮಗನಿಂದ ಈ ಕಂಪ್ನಿ ನಡ್ಸೋಕ್ಕೆ